ಕೇವಲ 300 ರೂಪಾಯಿಗೆ 4 ಗೆಳೆಯರ ಮಧ್ಯೆ ಗಲಾಟೆಯಾಗಿ ಚಾಕು ಇರಿದ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. 3 ಮಂದಿ ಸೇರಿ ಓರ್ವನಿಗೆ ಚಾಕುವಿನಿಂದ ಹಲ್ಲೆ ಮಾಡಲಾಗಿದೆ. ಶಿವಮೊಗ್ಗದ ಬುದ್ಧನಗರದಲ್ಲಿ ಈ ಘಟನೆ ನಡೆದಿದ್ದು, ಅನ್ವರ್ ಎಂಬುವವನ ಬಳಿ ತಿಲಕ್ ಎಂಬಾತ 300 ರೂಪಾಯಿ ಸಾಲ ಪಡೆದಿದ್ದ. ಇದೇ ವಿಚಾರಕ್ಕೆ ತಿಲಕ್ ಜೊತೆ ಅನ್ವರ್ ಗಲಾಟೆ ಮಾಡಿಕೊಂಡಿದ್ದು, ಅನ್ವರ್ ಹಾಗೂ ಆತನ ಸ್ನೇಹಿತರು ಸೇರಿ ತಿಲಕ್ಗೆ ಚಾಕುವಿನಿಂದ ಇರಿದಿದ್ದಾರೆ. ಸದ್ಯ ತಿಲಕ್ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದು, ಇತ್ತ ಆರೋಪಿಗಳು ನಾಪತ್ತೆಯಾಗಿದ್ದಾರೆ. ಕೊಡಗಿನಲ್ಲಿ ವ್ಯಕ್ತಿಯ ಮೇಲೆ ಕಾಡಾನೆ ದಾಳಿ ಮಾಡಿದೆ. ವಿರಾಜಪೇಟೆ ತಾಲೂಕಿನ ಪಾಲುಂಗಾಲ ಗ್ರಾಮದಲ್ಲಿ ಸ್ಕೂಟಿಯಲ್ಲಿ ತೆರಳುತ್ತಾ ಇದ್ದ ಉತ್ತಪ್ಪನ ಮೇಲೆ ಒಂಟಿ ಸಲಗ ದಾಳಿ ಮಾಡಿದೆ. ಇನ್ನು ಗಾಯಗೊಂಡ ವ್ಯಕ್ತಿ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಭಾರೀ ಮಳೆಗೆ ಕಾರವಾರ ತತ್ತರಿಸಿ ಹೋಗಿದೆ. ಸೂರಿಲ್ಲದೆ ಕಣ್ಣೀರು ಹಾಕಿದ್ದ ಉಳುವರೆ ಮೀನುಗಾರರ ನೋವಿಗೆ ಧ್ವನಿಯಾದ ರಿಪಬ್ಲಿಕ್ ಕನ್ನಡ ವರದಿ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಉಳುವರೆಗೆ ಸಚಿವ ಭೇಟಿಯನ್ನ ನೀಡಿದ್ರು. ಇವರ ಜೊತೆಗೆ ಕಾರವಾರ ಶಾಸಕ ಸತೀಶ್ ಸೇಲ್, ಡಿಸಿ ಲಕ್ಷ್ಮೀಪ್ರಿಯಾ, ಜಿಲ್ಲಾ ವರಿಷ್ಠಾಧಿಕಾರಿ ನಾರಾಯಣ ಸಮೇತ ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರದ ಭರವಸೆಯನ್ನ ಕೊಟ್ಟಿದ್ದಾರೆ. ವಿವಾದಕ್ಕೆ ಕಾರಣವಾಗ್ತಾ ಇದೆ ಸರ್ಕಾರದ ಸುತ್ತೋಲೆ. ರಾಜ್ಯ ಸರ್ಕಾರ ಹೊರಡಿಸಿದ ಒಂದು ಸುತ್ತೋಲೆ ಈಗ ವಿವಾದದ ಕಿಡಿ ಹೊತ್ತಿಸಿದೆ. ಶಾಲಾ ಮೈದಾನ ಅಥವಾ ಶಾಲಾ ಆವರಣದಲ್ಲಿ ಶೈಕ್ಷಣಿಕೇತರ ಚಟುವಟಿಕೆಗಳಿಗೆ ಅವಕಾಶವನ್ನು ನೀಡಬಾರದು ಎಂಬ ಸರ್ಕಾರದ ಸುತ್ತೋಲೆ ಸದ್ಯ ಕರಾವಳಿಯಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಮುಂದಿನ ತಿಂಗಳಿನಿಂದ ಗಣೇಶೋತ್ಸವ, ಕೃಷ್ಣ ಜನ್ಮಾಷ್ಟಮಿ ಸೇರಿದಂತೆ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳು ಶುರುವಾಗುತ್ತೆ. ಈಗಾಗಲೇ ಎಲ್ಲಾ ತಯಾರಿ ಕೂಡ ನಡೀತಾ ಇದೆ. ಆದರೆ ಶಾಲಾ ಮೈದಾನದಲ್ಲಿ ಆಚರಣೆಗೆ ಅವಕಾಶವನ್ನ ಕೋರಿ ಮನವಿ ಸಲ್ಲಿಸಿದ್ರೆ ನಿರಾಕರಿಸಲಾಗ್ತಾ ಇದೆಯಂತೆ. ಇದರಿಂದ ಶಾಸಕ ಹರೀಶ್ ಪೂಂಜಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೊಳೆ ನರಸೀಪುರ ಶಾಸಕ ಎಚ್.ಡಿ. ರೇವಣ್ಣರ ಗ್ರಹಗತಿಯೇ ಸರಿ ಇಲ್ಲದಂತಿದೆ. ಏಟಿನ ಮೇಲೆ ಏಟು, ಪೆಟ್ಟಿನ ಮೇಲೆ ಪೆಟ್ಟು ಬೀಳ್ತಾ ಇದೆ. ಹರದನಹಳ್ಳಿಯ ದೇವೇಶ್ವರ ಗುಡಿಯಲ್ಲಿ ಪೂಜೆಯನ್ನು ಸಲ್ಲಿಸೋದಕ್ಕೆ ಹೋಗಿದ್ದಾಗ ರೇವಣ್ಣ ಕಾಲು ಜಾರಿ ಬಿದ್ದಿದ್ದು ಪಕ್ಕೆಲುಬಿಗೆ ಪೆಟ್ಟು ಬಿದ್ದಿದೆ. ಕೂಡಲೇ ಹೊಳೆ ನರಸೀಪುರ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಕನ್ನಡಿಗರ ಮೀಸಲಾತಿ ಕಾಯ್ದೆಗೆ ಸರ್ಕಾರ ಬ್ರೇಕ್ ಹಾಕಿದೆ. ಕೆಲವು ಸಚಿವರು ಖಾಸಗಿ ಕಂಪನಿಗಳ ಅಸಮಾಧಾನದ ಹಿನ್ನೆಲೆ ರಾಜ್ಯ ಸರ್ಕಾರ ಮೀಸಲಾತಿ ಕಾಯ್ದೆಯನ್ನ ತಡೆ ಹಿಡಿದಿದೆ. ಮುಂದಿನ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನವನ್ನು ತೆಗೆದುಕೊಳ್ತಿವೆ ಅಂತ ಸಿಎಂ ಸಿದ್ದರಾಮಯ್ಯ ಎಕ್ಸ್ ಖಾತೆಯ ಮೂಲಕ ಪೋಸ್ಟ್ ಮಾಡಿದ್ದಾರೆ. ಧಾರವಾಡದಲ್ಲಿ ಇರಾನಿ ಜನರು ಮೊಹರಂ ಹಬ್ಬವನ್ನ ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ. ಇರಾನಿಗರು ಮೊಹರಂ ಹಬ್ಬವನ್ನ ಶೋಕ ದಿನವಾಗಿ ಆಚರಣೆ ಮಾಡಿದ್ದಾರೆ. 2 ಕೈಗಳಿಂದ ಎದೆಗೆ ಹೊಡೆದುಕೊಂಡು, ಬ್ಲೇಡ್ಗಳಿಂದ ಎದೆಗೆ ಹೊಡೆದುಕೊಂಡು ಇರಾನಿಗರು ಮೊಹರಂ ಹಬ್ಬವನ್ನ ಆಚರಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ತೆರದಾಳ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಮರು ಭಾವೈಕ್ಯತೆಯಿಂದ ಮೊಹರಂ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಪಟ್ಟಣದಲ್ಲಿ ಡೋಲಿ ಮೆರವಣಿಗೆ ಮಾಡಿದ್ದು, ಡೋಲಿಗೆ ಅಡ್ಡ ಮಲಗಿ ಭಕ್ತರು ದೇವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ಮೊಹರಂ ಕೊನೆ ದಿನವಾದ ಹಿನ್ನೆಲೆ ಪಾಂಜಾಗಳ ಮೆರವಣಿಗೆ ಮಾಡಿದ್ರು. ಪಟ್ಟಣದ ಜಮಲಾಪುರ ಓಣಿಯಲ್ಲಿ ಭಕ್ತರು ಒಂದೆಡೆ ಸೇರಿ ಮೆರವಣಿಗೆಯನ್ನ ಮಾಡಿದ್ರು. ಮೆರವಣಿಗೆ ವೇಳೆ ಹೆಜ್ಜೆ ಮೇಳ, ಹಲಗೆ ಮೇಳಗಳ ಜೊತೆಗೆ ಹುಲಿ ವೇಷವನ್ನ ಹಾಕೊಂಡು ಹುಲಿ ಕುಣಿತ ಮಾಡಿ ಭಕ್ತರು ತಮ್ಮ ಹರಕೆಯನ್ನ ತೀರಿಸಿದ್ದಾರೆ. ತುಂಗಭದ್ರಾ ನದಿ ದಡದಲ್ಲಿ ಅನಾಮಧೇಯ ವ್ಯಕ್ತಿ ಶವ ಪತ್ತೆಯಾಗಿರುವ ಘಟನೆ ವಿಜಯನಗರದ ಹೂವಿನಹಡಗಲಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ನಡೆದಿದೆ. ನದಿಯಲ್ಲಿ ಮನುಷ್ಯನ ಶವ ತೇಲಿ ಬರ್ತಾ ಇರುವುದನ್ನು ಸ್ಥಳೀಯರು ಗಮನಿಸಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ಮಾಹಿತಿ ಪಡೆದ ತಕ್ಷಣ ಸ್ಥಳಕ್ಕೆ ಹೂವಿನಹಡಗಲಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದಾಗ ವ್ಯಕ್ತಿಯ ಕೈ ಕಾಲುಗಳಿಗೆ ಹಗ್ಗದಿಂದ ಕಟ್ಟಿ ಹಾಕಲಾಗಿದ್ದು, ವ್ಯಕ್ತಿಯ ಗುರುತು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಸ್ಥಳಕ್ಕೆ ಹರಪನಹಳ್ಳಿ ಡಿವೈಎಸ್ಪಿ ವೆಂಕಟಪ್ಪ ನಾಯಕ ಹಾಗೂ ಸಿಪಿಐ ದೀಪಕ್ ಆರ್ ಭೂಸರೆಡ್ಡಿ ಭೇಟಿಯನ್ನ ನೀಡಿದ್ದಾರೆ. ಬೆಂಗಳೂರಿನ ರಾಗಿಗುಡ್ಡದಲ್ಲಿ ದಕ್ಷಿಣ ಭಾರತದ ಅತಿ ಎತ್ತರದ ರೋಡ್ ಕಮ್ ರೈಲು ಮೇಲ್ಸೇತುವೆ ಅಂದರೆ ಡಬಲ್ ಟೆಕ್ಕರ್ ಫ್ಲೈಓವರ್ ನಿನ್ನೆ ಲೋಕಾರ್ಪಣೆಗೊಂಡಿದೆ. ಒಟ್ಟು 449 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ 3.36 ಕಿಲೋಮೀಟರ್ ಉದ್ದದ ಡಬಲ್ ಟೆಕ್ಕರ್ ಫ್ಲೈಓವರ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಲೋಕಾರ್ಪಣೆಗೊಳಿಸಿದ್ರು. ಬಳಿಕ ಖುದ್ದು ಡಿಕೆ ಶಿವಕುಮಾರ್ ಅವರೇ ಫ್ಲೈಓವರ್ ರಸ್ತೆಯಲ್ಲಿ ಕಾರು ಓಡಿಸುವ ಮೂಲಕ ಪ್ರಾಯೋಗಿಕ ವಾಹನ ಸಂಚಾರಕ್ಕೆ ಚಾಲನೆ ನೀಡಿದ್ರು. ಕಾರ್ನಲ್ಲಿ ಡಿಕೆಶಿ ಜೊತೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಇದ್ರು.
ಯುವಕ ಹೊಳೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಕಾಣಿಯೂರಿನ ನಿವಾಸಿ ಸುರೇಶ್ ನಾಪತ್ತೆಯಾದ ಯುವಕನಾಗಿದ್ದು 2 ದಿನದಿಂದ ಹುಡುಕಾಟವನ್ನು ನಡೆಸಿದ್ರೂ ಸುರೇಶ್ ಪತ್ತೆಯಾಗಿಲ್ಲ. ಈ ಹಿನ್ನೆಲೆ ಸುರೇಶನ ಸಹೋದರ ಚಿದಾನಂದ ಬೆಳ್ಳಾರೆ ಠಾಣೆಗೆ ದೂರನ್ನು ನೀಡಿದರು. ಸ್ಥಳೀಯರು ಹುಡುಕಾಟ ನಡೆಸ್ತಾ ಇದ್ದ ವೇಳೆ ಕಾಪೆಜಾಲು ಹೊಳೆಯ ಬದಿಯಲ್ಲಿ ಶರ್ಟ್ ಮತ್ತು ಛತ್ರಿ ಪತ್ತೆಯಾಗಿದ್ದು ಹೊಳೆಗೆ ಬಿದ್ದಿರಬಹುದು ಅನ್ನುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದ್ದು, ಇನ್ನು ಅಗ್ನಿಶಾಮಕ ದಳದಿಂದ ಯುವಕನಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ತಂಗಿ ಮದುವೆಗೆ ಸಾಲ ಮಾಡಿಕೊಂಡು ಆ ಒಂದು ಸಾಲವನ್ನ ತೀರಿಸುವುದಕ್ಕೆ ಅಣ್ಣ ಕಳ್ಳತನಕ್ಕೆ ಇಳಿದಿರುವಂತಹ ಘಟನೆಯು ಬೆಂಗಳೂರಿನಲ್ಲಿ ನಡೆದಿದೆ. ಮದ್ದೂರು ಮೂಲದ ಆರೋಪಿ ಸಂಜೀವ್ ಕುಮಾರ್ ಕೆಲ ವರ್ಷಗಳ ಹಿಂದೆ ತಂಗಿ ಮದುವೆಯನ್ನ ಮಾಡಿದ್ರು. ಮದುವೆಗೆ ಸಾಲ ಮಾಡಿಕೊಂಡಿದ್ದಂತಹ ವ್ಯಕ್ತಿ ಸಾಲವನ್ನ ತೀರಿಸೋದಕ್ಕಾಗದೆ ಹೆಂಡತಿಯೊಂದಿಗೆ ಬೆಂಗಳೂರಿಗೆ ಬಂದಿದ್ದ. ಫುಡ್ ಡೆಲಿವರಿ ಜೊತೆಗೆ ಅವಕಾಶ ಸಿಕ್ಕಾಗೆಲ್ಲ ಸರಗಳತನ ಮಾಡಿ ಸಾಲವನ್ನ ತೀರಿಸ್ತಾ ಇದ್ದ. ಇದುವರೆಗೂ 7 ಕಡೆ ಕೈಚಳಕ ತೋರಿದಂತಹ ಆರೋಪಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಸಿಸಿಟಿವಿ ದೃಶ್ಯವನ್ನು ಆಧರಿಸಿ ಆತನನ್ನ ಕೆಂಗೇರಿ ಪೊಲೀಸರು ಬಂಧಿಸಿದ್ದಾರೆ. ಅನ್ನಕ್ಕೆ ತರಕಾರಿ ಎಲ್ಲ ಹಾಕಿ ಒಳ್ಳೆ ತರಕಾರಿ ಸಾಂಬಾರ್ ಮಾಡೋಣ ಅಂದ್ಕೊಂಡವರು ತಮ್ಮ ಪ್ಲಾನ್ ಅನ್ನ ಚೇಂಜ್ ಮಾಡ್ಕೊಳ್ಳೋದು ಉತ್ತಮ. ಯಾಕಂತಂದ್ರೆ ಮಾರ್ಕೆಟ್ನಲ್ಲಿ ತರಕಾರಿ ಬೆಲೆ ದುಬಾರಿ ಆಗಿದೆ. ಟೊಮೆಟೊ ಬೆಲೆ 80 ರೂಪಾಯಿ ಆಗಿದ್ದು ಗ್ರಾಹಕರ ಜೀಪ್ ಸುಡ್ತಾ ಇದೆ. ಕ್ಯಾರೆಟ್ 100 ರೂಪಾಯಿ ಆಗಿದೆ. ಬೀನ್ಸ್ 60ರಿಂದ 70 ರೂಪಾಯಿ. ಹೂಕೋಸು 40 ರೂಪಾಯಿ ದಾಟಿದೆ. ಬೆಂಡೆಕಾಯಿ 50 ರೂಪಾಯಿ ತಲುಪಿದೆ. ಎಲ್ಲ ಜಾಸ್ತಿ ಆಯ್ತದ ಮಗಳ, ಎಲ್ಲ ರೇಟ್ ಜಾಸ್ತಿ. ಗೋರಿಗೆ ಎಲ್ಲ ಉಡ್ಡ ಕಟ್ಟಿದ್ದು 20 ರೂಪಾಯಿ ಉಡ್ಡ. ಎಲ್ಲ ರೇಟ್ ಜಾಸ್ತಿ. ನುಗ್ಗೆಕಾಯಿ ರೇಟ್ ಜಾಸ್ತಿ. ನುಗ್ಗೆಕಾಯಿ ಇವತ್ತು ನಮ್ಗೆ 70 ರೂಪಾಯಿ KG ಹಾಕ್ತಾರೆ. ನಾವು 100 ರೂಪಾಯಿ ಮಾಡ್ತಾಯಿದ್ವಿ. ಟೊಮೆಟೊ 100, ಇದು 1500. ಮಳೆಗೆ ಎಲ್ಲ ಜಾಸ್ತಿ ಆಯ್ತದ ಮಗಳ, ಎಲ್ಲ ರೇಟ್ ಜಾಸ್ತಿ. ಗೋರಿಗೆ ಎಲ್ಲ ಉಡ್ಡ ಕಟ್ಟಿದ್ದು 20 ರೂಪಾಯಿ ಉಡ್ಡ. ಎಲ್ಲ ರೇಟ್ ಜಾಸ್ತಿ. ನುಗ್ಗೆಕಾಯಿ ರೇಟ್ ಜಾಸ್ತಿ. ನುಗ್ಗೆಕಾಯಿ ಇವತ್ತು ರೈತನಿಗೆ ಪ್ರವೇಶ ನಿರಾಕರಣೆ ಮಾಡಿದಂತಹ ಜಿಟಿ ಮಾಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರೈತ ಫಕೀರಪ್ಪಗೆ ಅವಮಾನ ಮಾಡಿದ್ದ ಜಿಟಿ ಮಾಲ್ ಮಾಲೀಕ ಮತ್ತು ಸಿಬ್ಬಂದಿ ಅರುಣ್ ವಿರುದ್ಧ ಕ್ರಮ ಜರುಗಿಸುವಂತೆ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರೈತ ಫಕೀರಪ್ಪ ಪಂಚೆ ಧರಿಸಿದ್ದಕ್ಕೆ ಮಾಲ್ ಪ್ರವೇಶ ನಿರಾಕರಣೆ ಮಾಡಿದ್ದ ಪ್ರಕರಣ ಏನಿತ್ತು ಅದು ರಾಜ್ಯಾದ್ಯಂತ ಭಾರಿ ಸದ್ದು ಮಾಡಿತ್ತು. ಮಾಲ್ನಲ್ಲಿ ಸಿನಿಮಾ ನೋಡೋದಕ್ಕೆ ಮಗ ಅಪ್ಪನನ್ನ ಕರೆದುಕೊಂಡು ಬಂದಾಗ ಸೆಕ್ಯೂರಿಟಿ ಗಾರ್ಡ್ ರೈತನಿಗೆ ಪ್ರವೇಶವನ್ನ ನೀಡೋದಕ್ಕೆ ನಿರಾಕರಿಸಿದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರ ಮಾಡ್ತಾ ಇದ್ದಂತೆ ಮಾಲ್ ಮ್ಯಾನೇಜರ್ ಕ್ಷಮೆಯನ್ನ ಕೇಳಿದ್ದಾರೆ. ಅಲ್ಲದೆ ಅವಮಾನ ಆದ ಜಾಗದಲ್ಲೇ ರೈತನಿಗೆ ಸನ್ಮಾನವನ್ನ ಮಾಡಲಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.